ಅದೇ ಹೇಳ್ತೀನಿ ಆಯ್ತಾ ಬಸ್. ಅಂತೂ ಇಂತೂ 6:35 ಟೈಮ್. ಇವಾಗ ಗಿಲ್ಲಿಯವರ ಊರೊಳಗಡೆ ಎಂಟ್ರಿ ಆಗ್ತಾ ಇದೀವಿ. ಅವ್ರ ಮನೆ ಮುಂದೆ ಅಂತೂ ಸಿಕ್ಕಾಪಟ್ಟೆ ಮೀಡಿಯಾದವರು ಜನ ಎಲ್ಲ ಸೇರ್ಬಿಟ್ಟಿದ್ದಾರೆ. ಬಾಣ ಆದ್ರೂ ಗಿಲ್ಲಿ ಕ್ರೇಜ್ ಮಾತ್ರ ಬೆಂಕಿ. ಲಾಠಿ ಚಾರ್ಜ್ ಆಯ್ತು ಗುರು, ಲಾಠಿ ಚಾರ್ಜ್ ಅಂತ ಲಾಠಿ ಚಾರ್ಜ್ ಯಾರಿಗೂ ಇಲ್ಲ ಇದುವರೆಗೂ ಬಿಗ್ ಬಾಸ್ ಅಲ್ಲಿ, ಯಾರಿಗೂ ಇಲ್ಲ. ಯಾವ ಹೆಸರು ಈ ತರ ಆಗಿಲ್ಲ ಅಣ್ಣ. ಯಾವರು ನಾಗಮಂಗಲ ನೋಡಿ, ಅಣ್ಣವರು ನಾಗಮಂಗಲಿಂದ ಬೈಕ್ ತಗೊಂಡ್ ಬಂದಿದ್ದಾರೆ, ಕಟೌಟ್ ಹಾಕೊಂಡು ಬೈಕ್ಗೆ. ಎಂತ ಕ್ರೇಜ್ ಇರ್ಬೇಡ ಗುರು ಗಿಲ್ಲಿ ಅವ್ರಿಗೆ. ಅವ್ರ ಮನೆ ಹತ್ರ ಬರ್ತಾ ಇದೀವಲ್ಲ, ಪಾಪ ನಾಗಮಂಗಲಿಂದ ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನಾವಾದ್ರೂ ಇದೇ ಊರವರು, ಬಟ್ ಇವ್ರು ನಾಗಮಂಗಲಿಂದ ಇಲ್ಲಿ ಬಂದಿದ್ದಾರೆ. ಭಯಂಕರ ಚಿಂದಿ ಕ್ರೇಜ್ ಗುರು. ಮುಂದೆ ಹೊಡಿರಿ. ಲಿಟ್ರಲಿ ನಂಗೆ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ. ಪಾಪ ನಾಗಮಂಗಲಿಂದ ಬೈಕ್ ತಗೊಂಡು ಕಟೌಟ್ ಹಾಕೊಂಡು ಹೆಂಗ್ ಬಂದಿದ್ದಾರೆ ನೋಡಿ ಗುರು. ಅವ್ರ ಆ ಅಭಿಮಾನ ಹೆಂಗಿದೆ ನೋಡಿ. ಎಲ್ಲ ಗಿಲ್ಲಿ ಫ್ಯಾನ್ಸ್ಗಳು ಮತ್ತೆ ನಮ್ಮ ಚಾನೆಲ್ ಫಾಲೋವರ್ಗಳು ಅದೇ ಹೇಳ್ತೀನಿ ನಾನು ಮೊತ್ತಲ್ಲಿ ಬಂದವಲ್ಲ, ಗತ್ತಲ್ಲಿ ಬಂದಿರೋದು ಸಖತ್ ಖುಷಿ ಆಯ್ತು. ಹಿಂಗೆ ಹೇಳ ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ. ನಮ್ಮ ಪೊಲೀಸರು ಪಾಪ ಅಲ್ಲಿಂದ ಪಾಪ ನಡ್ಕೊಂಡ ಬಂದ್ರು. ಸರ್ ಥ್ಯಾಂಕ್ ಯು ಸರ್, ಪೊಲೀಸ್ ಸರ್. ಸರ್ ಬೇಡ ಸರ್. ಒಳ್ಳೇದಾಗಲಿ, ನಿಮ್ಮ ಚಾನಲ್ ಇದೇ ರೀತಿ ಬೆಳೀಲಿ. ನೋಡಿ ಬಾಯ್ಸ್, ನಮ್ಮ ಫಾಲೋವರ್ಸ್ಗಳು, ನಮ್ಮ ಚಾನಲ್ ಫಾಲೋವರ್ಸ್ಗಳು ತುಂಬ ದಿನದಿಂದ ಫಾಲೋ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ನೋಡಕ್ ಬಂದಿದ್ರು, ಸಿಕ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು.